ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಾಧ್ಯಮ ಮಿತ್ರ ಚೇತನ್ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ನಾನು ಇಂದು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಮೈಕ್ರೋ ಫೈನಾನ್ಸ್ ಅಥವಾ ಸಾಲ ಕೊಡುವ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥ ದೌರ್ಜನ್ಯ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಇವತ್ತು ಈ ಮೈಕ್ರೋ ಫೈನಾನ್ಸ್ಗಳು ಹಳ್ಳಿಗಳಲ್ಲಿ ಇವರ ಟಾರ್ಗೆಟ್ ಯಾರಪ್ಪ ಅಂತ ಹೇಳಿದ್ರೆ ಬಡವರು, ಮಧ್ಯಮ ವರ್ಗದವರು. ಯಾಕೆಂದರೆ ಶ್ರೀಮಂತ ವರ್ಗದವ್ರಿಗೆ ಹಣದ ಅವಶ್ಯಕತೆ ಇರೋಲ್ಲ, ಅವ್ರಿಗೆ ಸಾಲ ಬೇಕಾಗಿಲ್ಲ. ಅಂದರೆ ಕೆಲವರು ಮಾತಾಡ್ತಾರೆ, ಹೇಳ್ತಾ ಇರ್ತಾರೆ, ಈ ತೀರ್ಸೋಕ್ಕಾಗದ್ಮೇಲೆ ಯಾಕೆ ಇವರು ಸಾಲಗಳನ್ನು ಮಾಡ್ಕೋಬೇಕು, ಊರುಗಳನ್ನು ಬಿಡಬೇಕು, ಮರ್ಯಾದೆಗಳನ್ನು ಕಳ್ಕೋಬೇಕು, ಮನೆ ಮಠ ಬಿಡಬೇಕು ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಅಂದರೆ ಅವರಿಗೆ ಬಡ ಜನರ ಕಷ್ಟ ಅವರಿಗೆ ಅರ್ಥ ಆಗಿರೋದಿಲ್ಲ. ಅಂದರೆ ಇವತ್ತು ನಮ್ಮ ದೇಶಗಳೇ ಸಾಲ ಮಾಡಿವೆ, ನಮ್ಮ ರಾಜ್ಯಗಳೇ ಸಾಲ ಮಾಡಿವೆ, ಸರ್ಕಾರಗಳೇ ಸಾಲ ಮಾಡಿವೆ. ಅಂಥದ್ರಲ್ಲಿ ಬಡವ ಅವನು ಸಾಲ ಮಾಡ್ದಂಗೆ ಜೀವನ ಮಾಡೋಕ್ಕಾಗುತ್ತಾ? ಅಂದರೆ ಈ ಸಾಲ ಅನ್ನುವ ಒಂದು ವಿಷವರ್ತುಲ, ಒಂದು ಕೂಪ, ಇದು ಒಂದು ಬಾವಿ ಇದ್ದಾಗಿದು. ಅಂದರೆ ಈಗ ಒಂದು ಸಂಘದಲ್ಲಿ ಸಾಲ ಮಾಡ್ತಾರೆ, ಯಾವುದಾದ್ರು ಇರ್ಬೋದು. ಇವತ್ತು ಸುಮಾರು 150ರಿಂದ 200, 300 ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಚೆಲ್ಕೊಂಡು ಅವು ತನ್ನದೇ ಆದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ, ಕಿರುಕುಳವನ್ನು ನೀಡ್ತಾ ಇದ್ದಾವೆ. ಅವುಗಳನ್ನು ಹೆಸರುಗಳನ್ನು ಹೇಳ್ತಾ ಹೋದರೆ ಒಂದು ವಿಡಿಯೋ ಸಾಕಾಗಲ್ಲ. ಇರಲಿ ಸ್ನೇಹಿತರೆ, ಅವ ಹೆಸರುಗಳು ನಮಗೆ ಬೇಕಾಗಿಲ್ಲ. ಅವೆಲ್ಲವೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಅವು ಎಲ್ಲದರ ಉದ್ದೇಶ ಒಂದೇ, ಬಡ್ಡಿಯನ್ನು ಜಾಸ್ತಿ ವಿಧಿಸೋದು, ಕಟ್ಟಿಲ್ಲ ಅಂದರೆ ಅವರಿಗೆ ಕಿರುಕುಳವನ್ನು ನೀಡೋದು, ಆ ಸಂಘಗಳಲ್ಲಿ ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಅವ್ರು ಕಟ್ಟಿಲ್ಲ ಅಂದರೆ ನೀವು ಕಟ್ಟಿ ಅಂತ ಹೇಳೋದು. ಈ ರೀತಿ ಈ ಬ್ರಿಟಿಷ್ನವರು ಮಾಡ್ತಾಯಿದ್ರಂತಲ್ಲ, ಒಡೆದು ಆಳುವ ನೀತಿ. ಅಂದರೆ ಅವ್ರವ್ರಿಗೆ ಕಿತ್ತಾಟ ತಂದಿಕ್ಕೋದು. ಒಂದು ಸಂಘದಲ್ಲಿ, ಒಂದು ಹಳ್ಳಿನಲ್ಲಿ ಒಂದು 20-30 ಜನನ ಸೇರಿಸ್ಕೊಳೋದು, ಅವ್ರಿಗೆ ಇಷ್ಟು ಅಂತ ಸಾಲ ಕೊಡೋದು, ವಾರ ವಾರ ಬರೋದು, ಅವ್ರು ಒಂದು ವಾರ ಕಟ್ಟೋಕ್ಕಾಗಿಲ್ಲ ಅಂದರೆ ಅವ್ರು ಕಟ್ಟಿಲ್ಲ ಅಂತ ಅವ್ರವ್ರಿಗೆ ಜಗಳ ತಂದಿಕ್ಕೋದು. ಈ ರೀತಿ ಕೆಲಸಗಳನ್ನು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮಾಡೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಈ ಫೈನಾನ್ಸ್ ಕಂಪನಿಗಳು ಏನು ಸಾಲವನ್ನು ಕೊಡ್ತಾ ಇದ್ದಾವೆ, ಸಾಲವನ್ನು ತೀರಿಸಲಿಕ್ಕೆ ಅವ್ರಿಗೆ ಆಗುತ್ತಾ ಅನ್ನುವಂತಹ ಪರ್ಯಾಲೋಚನೆಯನ್ನು ಇವು ಮಾಡೋದಿಲ್ಲ. ಇವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಕೊಟ್ಬಿಟ್ರೆ ಸಾಕು, ಅವರು 2-3 ಸಂಘದಲ್ಲಿ ಸಾಲವನ್ನು ಕೊಡ್ತಾರೆ. ಅಂದರೆ ಇದು ಹೇಗಾಗಿದೆ ಬಡ ಜನರಿಗೆ ಅಂತ ಹೇಳಿದ್ರೆ, ಅವರು ಒಂದು ಸಂಘದಲ್ಲಿ ಅವರು ಒಂದು ಫೈನಾನ್ಸಲ್ಲಿ ಅವರು ಸಾಲವನ್ನು ತಗೊಂಡ್ರು ಅಂತಂದರೆ ಅವರು ಇನ್ನು ಯಾವುದೇ ಕಾರಣಕ್ಕೂ ಆ ಸಾಲದ ಸುಳಿಯಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವರು ತಿಂಗಳ ವಾರ ಅದನ್ನು ಕಟ್ಟಬೇಕಾಗಿರೋದ್ರಿಂದ, ಅವರು ಅದನ್ನು ಮರುಪಾವತಿ ಮಾಡಬೇಕಾಗಿರೋದ್ರಿಂದ, ಅವರು ಆ ಸಾಲವನ್ನು ತೀರ್ಸೋಕ್ಕೆ ಇನ್ನೊಂದು ಸಂಘದಿಂದ ಸಾಲ, ಇನ್ನೊಂದು ಸಂಘದ ಸಾಲವನ್ನು ತೀರ್ಸೋಕ್ಕೆ ಇನ್ನೊಂದು ಸಂಘದಿಂದ ಸಾಲ, ಇದೊಂಥರ ಚೈನ್ ಲಿಂಕು ಒಂದು ಅಟ್ಯಾಚ್ ಆಗಿಬಿಡುತ್ತೆ. ಕೊನೆಗೆ ಸಾಲಗಳು ಹೆಚ್ಚಾದಂತೆ ಅವರ ಮಾನಸಿಕ ಸ್ಥಿತಿ ಕುಸಿತಾ ಬರುತ್ತೆ. ಅವರಿಗೆ ಚಿಂತೆಗಳು ಜಾಸ್ತಿ ಆಗ್ತವೆ, ಮಹಿಳೆಯರಿಗೆ, ಬಡ ಜನರಿಗೆ. ಆವಾಗ ಅವರು ಆತ್ಮಹತ್ಯೆಯಂತಹ ಒಂದು ನಿರ್ಧಾರವನ್ನು ಮಾಡಿ ಅನೇಕ ಜನ ಪ್ರಾಣವನ್ನು ಕಳ್ಕೊಂಡಿರೋ ಉದಾಹರಣೆಗಳು ಪ್ರತಿನಿತ್ಯ ನಡೀತಾ ಇದ್ದಾವೆ. ಇವತ್ತು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದಿಂದ ಜನರು ಊರುಗಳನ್ನು ಬಿಡ್ತಾ ಇರೋದಷ್ಟೇ ಅಲ್ಲ, ಪ್ರಾಣಗಳನ್ನು ಕೂಡ ಬಿಡ್ತಾ ಇದ್ದಾರೆ. ಯಾಕೆಂದರೆ ಇದು ಸಾಲ ಯಾಕೆ ತಗೋಬೇಕು ಅನ್ನುವಂತಹ ಜನರಿಗೆ ಇದು ಅರ್ಥ ಆಗೋದಿಲ್ಲ. ಯಾಕೆಂದರೆ ಈಗ ಏನೋ ಅವರು ಒಂದು ಜೀವನ ಮಾಡಲಿಕ್ಕೆ, ಮಕ್ಕಳ ವಿದ್ಯಾಭ್ಯಾಸ ಮಾಡಲಿಕ್ಕೆ, ಏನೋ ಒಂದು ಬೈಕನ್ನು ತಗೊಳ್ಳಿಕ್ಕೆ, ಏನೋ ಒಂದು ಮನೆಗೆ ಒಂದು ವಸ್ತುಗಳನ್ನು ತಗೊಳ್ಳಿಕ್ಕೆ, ಏನಕ್ಕೋ ಒಂದಕ್ಕೆ ಬಡ ಜನರು ಫೈನಾನ್ಸ್ಗಳಲ್ಲಿ ಸಾಲ ಮಾಡಿಬಿಡ್ತಾರೆ. ಅವ್ರಿಗೆ ಏನೋ ಒಂದು ಉದ್ದೇಶದಿಂದ ಸಾಲವನ್ನು ಮಾಡ್ತಾರೆ. ಅದರಿಂದ ಬಡ ಜನರೇನು ಚಿನ್ನ ಖರೀದಿ ಮಾಡಿ
ಮನೆ ಖರೀದಿ ಮಾಡಿ, ಕಾರ್ ಖರೀದಿ ಮಾಡ್ಲಿಕ್ಕಂತೂ ಇವುಗಳಿಂದ ಸಾಧ್ಯ ಇಲ್ಲ. ಅವು ಕೊಡೋದೇ 50,000 1,00,000 ಅಷ್ಟೇ ಸಾಲ. ಅವರು ಏನೋ ಒಂದು ಆಸೆಯಿಂದ ಅದರ ವಿಷಕೂಪಕ್ಕೆ ಬಿದ್ದು 4-5 ಸಂಘಗಳಲ್ಲಿ ಸಾಲ ಮಾಡಿಕೊಂಡು ಅವರು ಈ ಒಂದು ವಿಷವರ್ತುಲದಲ್ಲಿ ಬಿದ್ದರು ಅಂತಂದರೆ ಮತ್ತೆ ಇವರು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ನಿಜ ಪರಿಸ್ಥಿತಿ. ಹೀಗಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಹಾವಳಿಯನ್ನು ತಪ್ಪಿಸಲಿಕ್ಕೆ ನಿನ್ನೆ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಅಲ್ಲಿ 5 ಗಂಟೆ ಮೇಲೆ ಯಾರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳ ಕೊಡಬಾರ್ದು ಅಂತ ಒಂದು ಪಾಯಿಂಟನ್ನು ಹೇಳಿದ್ದಾರೆ. ಅಂದರೆ 5 ಗಂಟೆ ಒಳಗಡೆ ಎಷ್ಟು ಬೇಕಾದರೂ ಕಿರುಕುಳ ಕೊಡ್ಬೋದು ಅವ್ರಿಗೆ ಅಂತನ ಇದರ ಅರ್ಥ. ಮನೆ ಹತ್ರ ಹೋಗಿ ನೋಡಿ, ಇವೆಲ್ಲ ಈ ಥರದ ಕಾನೂನುಗಳಿಂದ ಅದು ಸಾಧ್ಯ ಆಗೋದಿಲ್ಲ. ಜನರಿಗೆ ಕಿರುಕುಳವನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಈ ರೀತಿಯ ಕಾನೂನುಗಳಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಹುಡುಕಬೇಕು. ಈಗ ಸಾಲ ತಗೊಂಡಿದ್ದಾರೆ, ಅವ್ರಿಗೆ ಇವಾಗ ತೀರ್ಸೋಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆ ಹತ್ರ ಬಂದರೆ ಏನು ಪ್ರಯೋಜನ, ಅವರನ್ನು ಹಿಡ್ಕೊಂಡ್ರೆ ಏನು ಪ್ರಯೋಜನ, ಅವ್ರನ್ನ ಜೈಲಿಗೆ ಹಾಕಿದ್ರೆ ಏನು ಪ್ರಯೋಜನ, ಅವರು ತೀರ್ಸಲ್ಲ. ಅವರಿಗೆ ಶಕ್ತಿ ಇಲ್ಲ ಅಂದರೆ ಅವ್ರಿನ್ನೇನು ತೀರಿಸ್ತಾರೆ. ಈ ಮಾಂಗಲ್ಯವನ್ನು ಅಡ ಇಟ್ಟು ಮೈಕ್ರೋ ಫೈನಾನ್ಸ್ಗಳನ್ನು ತೀರಿಸ್ತಾ ಇರ್ಬೋದು. ಈ ಎಲ್ಲ ಕಷ್ಟ ಸಾಲ ಯಾಕೆ ಮಾಡಬೇಕು ಅನ್ನೋನಿಗೆ ಅರ್ಥ ಆಗಲ್ಲ ಇದು. ಯಾಕೆಂದರೆ ಸಾಲಗಳು ಶ್ರೀಮಂತನೂ ಮಾಡ್ತಾನೆ, ಬಡವನೂ ಮಾಡ್ತಾನೆ. ಶ್ರೀಮಂತ ಅವನಿಗೆ ತಕ್ಕನಾಗಿ ಮಾಡ್ತಾನೆ, ಬಡವ ಅವನಿಗೆ ತಕ್ಕನಾಗಿ ಮಾಡ್ತಾನೆ. ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತಪ್ಪ ಈ ಒಂದು ಉದ್ಯಮ, ಈ ಮೈಕ್ರೋ ಫೈನಾನ್ಸ್ ವಿಷವರ್ತುಗಳ ಉದ್ಯಮ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಯಾವಾಗ ಸ್ಟಾರ್ಟ್ ಆಯಿತು ನೋಡಿ, ಆವಾಗಿಂದ ಇದು ಸ್ಟಾರ್ಟ್ ಆಯಿತು. ಜಸ್ಟ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು, ಆ ಊರಲ್ಲಿ ಒಂದು 7-8-10 ಜನ, ಒಂದು 20 ಜನ ಸಂಘ ಸೇರಿಸ್ಬಿಡೋದು, ಅದರಲ್ಲಿ ಸ್ವಲ್ಪ ದುಡ್ಡನ್ನು ಕೊಟ್ಬಿಡೋದು, ಮತ್ತು ಅವರಿಗೆ ಕಿರುಕುಳವನ್ನು ಪ್ರಾರಂಭ ಮಾಡೋದು. ಈ ರೀತಿಯಾದಂತಹ ಒಂದು ಚೈನ್ ಲಿಂಕನ್ನು ಈ ಮೈಕ್ರೋ ಫೈನಾನ್ಸ್ಗಳು ಬೆಳೆಸ್ಕೊಂಡಿದ್ದಾವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡೋದೇನಪ್ಪ ಅಂದರೆ, ಈ ಬಡ ಜನರ ಪ್ರಾಣವನ್ನು ನೀವು ನಿಜವಾಗ್ಲೂ ಕೂಡ ಕಾಪಾಡಬೇಕು ಅನ್ನೋ ಒಂದು ಕಳಕಳಿ ಇದ್ದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಯಾವುದೇ ಕಾರಣಕ್ಕೂ ಈ ಒಂದು ಬಡ ಜನರ ಮೇಲೆ ದೌರ್ಜನ್ಯ ಮಾಡಬಾರ್ದು, ಮನೆ ಹತ್ರ ಬರಬಾರ್ದು, ಕಿರುಕುಳವನ್ನು ಕೊಡಬಾರ್ದು, ಫೋನ್ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ಅವರನ್ನು ಬೈಬಾರ್ದು. ಈ ಎಲ್ಲ ಕಾನೂನುಗಳನ್ನು ಕಠಿಣವಾಗಿ ತರಬೇಕು. ಮತ್ತು ಪೊಲೀಸರಿಗೂ ಕೂಡ ಸೂಚನೆಯನ್ನು ನೀಡಬೇಕು. ಯಾವುದೇ ಠಾಣೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಕಂಡು ಬಂದರೆ ಆ ದೂರನ್ನು ತಕ್ಷಣ ತಗೊಂಡು ಸ್ವಯಂ ಪ್ರೇರಿತರಾಗಿ ಅವರ ವಿರುದ್ಧ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು. ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರಲ್ಲ, ಅವರು ಅಷ್ಟೇ ಕಡಿಮೆ ಸಂಬಳಕ್ಕೆ ಪಾಪ ಅವರು ಏಜೆಂಟ್ರಾಗಿ ರೌಡಿಗಳ ಥರ ವರ್ತನೆಯನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ಏಕೆಂದರೆ ಅವ್ರಿಗೆ ಆ ರೀತಿ ಮಾಡಬೇಕು ಅಂತ ಫೈನಾನ್ಸ್ ಕಂಪನಿಯಿಂದ ಅವ್ರಿಗೆ ಗೈಡ್ಲೈನ್ಸ್ ಇರುತ್ತೆ, ಅವರು ವಸೂಲಿ ಮಾಡಬೇಕು ಅಂತ ಈ ರೀತಿ ಮಾಡ್ತಾರೆ. ಈ ರೀತಿ ಮನೆ ಹತ್ರ ಬರೋದು, ಆ ಮನೆಗಳಿಗೆ ಬೋರ್ಡನ್ನು ಹಾಕೋದು, ಈ ರೀತಿಯಾದಂತಹ ಕೆಲಸಗಳನ್ನು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಬಿಡಬೇಕು ಅಂತಂದರೆ ಸರ್ಕಾರ ಏನು ಈಗ ಸುಗ್ರೀವಾಜ್ಞೆ ತರಕ್ಕೆ ಹೋಗಿದೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಆ ಒಂದು ಕಾನೂನನ್ನ ಜಾರಿಗೆ ತರಬೇಕು. ಇನ್ನು ಈ ಒಂದು ನಮ್ಮ ಜನತೆಯೂ ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಯಾವುದೇ ರೀತಿಯಾದಂಥ ಸಾಲಗಳನ್ನು ಮಾಡದೆ ಇನ್ನು ಮುಂದೆ ಆದರೂ ಕೂಡ ಹಾಸಿಗೆ ಇದ್ದಷ್ಟು ಕಾಲ ಚಾಚು ಅನ್ನೋಂತಹ ಒಂದು ಗಾದೆ ಮಾತಿನಂತೆ ನಮಗೆ ಅಂಬ್ಲಿ ಕುಡಿದ್ರೂ ಕೂಡ ನೆಮ್ಮದಿ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಈಗ ಮಾಡಿರುವಂಥ ಸಾಲಗಳನ್ನು ನಾವು ಹೇಗಾದರೂ ಮಾಡಿ ತೀರಿಸ್ಕೊಂಡು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದು ಈ ಬಲೆಯಿಂದ ಬಿಡಿಸ್ಕೊಡುವಂಥ ವಿಷಕೂಪದಿಂದ, ವಿಷವರ್ತುಲದಿಂದ ಹೊರಬರ್ತಕ್ಕಂಥ ಕೆಲಸವನ್ನು ಬಡ ಜನತೆ ಮಾಡಬೇಕು. ಹಾಗೆ ಯಾರು ಸಾಲವನ್ನು ತೀರ್ಸೋಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರು ಖಂಡಿತವಾಗಿ ಆತ್ಮಹತ್ಯೆಯನ್ನು ಮಾಡ್ಕೋಬೇಡಿ. ಯಾಕೆಂದರೆ ಸಾಲ ತೀರಿಸಿಲ್ಲ ಅಂತ ಯಾರನ್ನೂ ಕೂಡ ಯಾವುದ್ರೂ ಜೈಲಿಗೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಇದು ಕ್ರಿಮಿನಲ್ ಅಫೆನ್ಸ್ ಅಲ್ಲ, ಇದು ಸಿವಿಲ್ ಅಫೆನ್ಸು ಆಗುತ್ತೆ. ಯಾರು ಕೂಡ ಸಾಲ ತೀರಿಸಿಲ್ಲ ಅಂತ ನಿಮ್ಮನ್ನೇನು ಮಾಡಲ್ಲ. ಈ ಒಂದು ಮರ್ಯಾದೆ ಏನು ಮರ್ಯಾದೆ ರೀ, ಎಲ್ಲವನ್ನೂ ಸಾಲ ಮಾಡಿರ್ತಾನೆ. ಯಾರೂ ಕೂಡ ಈ ಮರ್ಯಾದೆಗಂಜಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತಹ ಒಂದು ಕೆಟ್ಟ ನಿರ್ಧಾರಕ್ಕೆ ಹೋಗಬೇಡಿ. ಮಹಿಳೆಯರಾಗಲಿ ಪುರುಷರಾಗಲಿ ಸಾಲ ಅನ್ನೋದು ಒಂದು ಶೂಲ ಇದ್ದಾಗೆ ಗೊತ್ತು. ಅದನ್ನು ಮಾಡಿದ್ರೆ
ಯಾವ ಮನುಷ್ಯನೂ ಕೂಡ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಮನುಷ್ಯನ ಜೀವ ಅನ್ನೋದು ಒಂದು ಅಮೂಲ್ಯವಾದದ್ದು. ಯಾರು ಕೂಡ ನಾನು ಎಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ತೀನಿ. ಯಾರು ಕೂಡ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆಯಂತಹ ಕಠಿಣ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಆದ್ದರಿಂದ ಯಾರು ಕೂಡ ಇದನ್ನು ನಿಮಗೆ ಜೈಲಿಗೆ ಕರ್ಕೊಂಡೋಗಿ ಕೋರ್ಟಲ್ಲಿ ಕರ್ಕೊಂಡೋಗಿ ನಿಮಗೇನು ಕಠಿಣ ಶಿಕ್ಷೆಯನ್ನು ವಿಧಿಸ್ತಕ್ಕಂತಹ ಪ್ರಮೇಯ ಇಲ್ಲ. ಯಾಕೆಂದರೆ ಇದು ಏನು ಸಾಲ ಮಾಡುವಂಥದ್ದೇನು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಆದ್ದರಿಂದ ಯಾರೂ ಕೂಡ ಭಯ ಬೀಳಕ್ಕೆ ಹೋಗಬೇಡಿ. ಇನ್ಮೇಲೆ ಮೈಕ್ರೋ ಫೈನಾನ್ಸ್ ಕಂಪನಿಯವ್ರಿಗೆ ಎದುರಿಗೂ ಕೂಡ ಹೋಗಬೇಡಿ. ನಮ್ಮ ಕೈಯಲ್ಲಿ ಕಟ್ಟೋಕ್ಕಾಗುತ್ತಾ ಆಗುತ್ತೆ ಅಂತ ಹೇಳಿ, ಕಟ್ಟೋಕ್ಕಾಗಲ್ಲ ಅಂದರೆ ನಾವು ಆಗಲ್ಲ, ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ, ಯಾವ ಕೋರ್ಟ್ಗೆ ಹಾಕ್ತಿರೋ ಹಾಕಿ ಅನ್ನುವಂಥ ಧೈರ್ಯದ ಮಾತುಗಳನ್ನು ಆಡಿ ನೀವು ಮಾನಸಿಕವಾಗಿ ಗಟ್ಟಿಯಾಗಿ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯನ್ನು ಎದುರಿಸಿ ನೀವು ಮುಂದೆ ಬದುಕಿ. ಹಾಗೆಯೇ ಇನ್ನು ಮುಂದೆ ಮೈಕ್ರೋ ಫೈನಾನ್ಸ್ಗಳಲ್ಲಿ ಈ ಒಂದು ಸಾಲವನ್ನು ತೆಗೆದುಕೊಳ್ಳೋದನ್ನು ಆದಷ್ಟೂ ಕಡಿಮೆ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ